to my YouTube channel. ಸೊ ಇವತ್ತೇನಪ್ಪ ಅಂತಂತಂದರೆ ಯಾಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂದರೆ ಇವತ್ತೊಂದು ನಮ್ಮ ಆಫೀಸಲ್ಲಿ ಒಂದು ದೊಡ್ಡ ಈವೆಂಟ್ ಇದೆ ಶರ್ಟನ್ ಹೋಟೆಲಲ್ಲಿ. ಅದಕ್ಕೋಸ್ಕರ ಇವತ್ತು ಈ ಥರ ರೆಡಿ ಆಗಿದ್ದೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವ ಥರ ಕಾಣ್ತಾ ಇದ್ದೀನಿ ಅಂತ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ನ ಏನಾದರೂ ನೋಡ್ತಿದ್ದೀರಾ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಪಕ್ಕದಲ್ಲಿರೋಂತಹ ಬೆಲ್ಲೈಕ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವ್ಲಾಗ್ ಆಗಿರ್ಬೋದು ಅಪ್ಲೋಡ್ ಮಾಡಿದಾಗ ಸೊ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವಾಗ ಎಲ್ಲ ಹೊರಡೋಣ ಅಂತೆ. ಲೆಟ್ಸ್ ಗೋ. ಸೊ ಆಲ್ರೆಡಿ ಬಂದಿದೆ ಜನ ಅನಿಸುತ್ತೆ. ಸೊ ಆವಾಗಲಿಂದ ನಮ್ಮ ಟೀಮ್ಮೇಟ್ ಬ್ಯಾಕ್ ಎಂಡಲ್ಲಿ ಕಾಲು ಎಳಿತಾ ಇದ್ರು. ಸೊ ಪಕ್ಕದಲ್ಲಿರೋದು ನನ್ನ ಸಿಸ್ಟರು, ಸೊ ಬ್ಯಾಕ್ ಎಂಡಲ್ಲಿರೋದೆಲ್ಲ ನಮ್ಮ ಟೀಮ್ಮೇಟ್ಸು. ಹಾಗೆ ಹೋಗ್ತಾ ಹೋಗ್ತಾ ಗೊತ್ತಾಗಿಲ್ಲ, ನಿಯರ್ ನಾವು ಆಲ್ರೆಡಿ ಶರ್ಟನ್ ಹೋಟೆಲ್ ಹತ್ರನೇ ಬಂದುಬಿಟ್ವಿ. ಸೊ ಬಿಗ್ ಹೋಟೆಲು, ಇದೇ ಫಸ್ಟ್ ಟೈಮ್ ನಾನು 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾ ಇರೋದು. ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆಲ್ಲ. ತುಂಬ ಚೆನ್ನಾಗಿತ್ತು ಒಳಗಡೆ ಮಾತ್ರ. ಎಂಟ್ರೆನ್ಸ್ ಮಾತ್ರ ಅಂತೂ ಇನ್ನೂ ಸಕ್ಕತ್ತಾಗಿದೆ. ಸೊ ಇದು ನೋಡ್ತಿರ್ಬೋದು, ಇದು ಆಲ್ರೆಡಿ ಎಂಟ್ರೆನ್ಸು. ಸೊ ಅದು ವಾಟರ್ ಬರ್ತಿರೋದು ನೋಡೋಲ್ಲ ಹೆಂಗೆ ಸೈಕಾಗಿದೆ ಅಂದರೆ ನನಗಂತೂ ಸಖತ್ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಸೊ ಇನ್ನೂ ಈ ಥರ ಎಲ್ಲ ಇಲ್ಲಿ ಸ್ಟಾರ್ ಹೋಟೆಲಲ್ಲಿ ಇನ್ನೂ ಯಾವ್ಯಾವ ಥರ ಇರ್ತಾರಪ್ಪ ಅಂತ ಅನಿಸುತ್ತೆ. ಸೊ ನಮ್ಮ ಟೀಮ್ಮೇಟ್ಸ್ ಎಲ್ಲ ಎಲ್ಲರೂ ತುಂಬ ನೆಕ್ಸ್ಟ್ ಮೇಲೆ ಸ್ಟೆಪ್ಸ್ ಹತ್ತಿ ನಮ್ಮದು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು. ಮೇಲೆ ಬಂದಿದ್ದ ತಕ್ಷಣ ಮಾರ್ನಿಂಗ್ ಬೇರೆ ತಿಂಡಿ ತಿಂತಿರ್ಲಿಲ್ಲ, ಅದಕ್ಕೇ ಫಸ್ಟ್ ಹೋಗಿ ಒಂದು ಕಾಫಿ ಕುಡಿದು ಸೊ ಪಕ್ಕದಲ್ಲಿರೋದು ಅಂಬಿಕಾ ಮ್ಯಾಮ್ ಅಂತೇಳಿ ನಮ್ಮ ಕೊಲೀಗು. ಸೊ ಫಸ್ಟ್ ಹೋಗಿ ಒಂದು ಕಾಫಿ ಕುಡಿದು ನೆಕ್ಸ್ಟ್ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಸೊ ನೆಕ್ಸ್ಟ್ ಬಂದು ನಮ್ಮ ಕಂಪನಿಯ ಹೆಡ್ ಆಗಿರೋರ್ನೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಇವಾಗ ನೋಡ್ತಿರ್ಬೋದು ಚಿರಣ್ ಸರ್ ಅಂತೇಳಿ. ನೆಕ್ಸ್ಟು ಬಂದು ಮಾಂತೆ ಸರ್ ಅಂತ ಎಜುಕೇಷನ್ ಹೆಡ್ ಆಗಿದ್ದಾರೆ. ಸೊ ಇವ್ರನ್ನೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡಿಕೊಂಡು ನೆಕ್ಸ್ಟ್ ಬಂದು ದೀಪ. ಸೊ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಯಿತು. ಅಂದರೆ ತುಂಬ ಜನದೆಲ್ಲ ಸ್ಪೀಚ್ ಇತ್ತು, ಅದೆಲ್ಲ ನಾನು ಯಾರ್ದು ಆ್ಯಡ್ ಮಾಡಿಲ್ಲ ಇಲ್ಲಿ. ಸೊ ಸ್ವಲ್ಪ ಜನದ ಆ್ಯಡ್ ಮಾಡಿದ್ದೀನಿ, ನಾನು ಸ್ವಲ್ಪ ಜನದ ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಆ್ಯಕ್ಚುಲಿ ಲಾಂಚಿಂಗ್ ಪ್ರೋಗ್ರಾಮು. ನಮ್ಮದು 2 ಲಾಂಚಿಂಗ್ ಪ್ರೋಗ್ರಾಮ್ ಇದೆ. ಸೊ ಫಸ್ಟ್ ಒನ್ ಬಂದಿದ್ರಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತೇಳಿ. ಸೊ ಆಲ್ರೆಡಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಹಂಗಂಗೆ ಕ್ಯಾಮ್ರಾ ಕರೆಕ್ಟಾಗಿ ಬಂದಿಲ್ಲ, ಮತ್ತು ಕ್ಯಾಮ್ರಾ ಸ್ಟಾರ್ಟ್ ಆಗ್ತಿದೆ. ಇವಾಗ ನಂದು ಒಂದು ಸ್ಪೀಚ್ ಸೊ ಇವಾಗ ನಂದೇ ನೆಕ್ಸ್ಟ್ ಸ್ಪೀಚ್ ಇರೋದು. ಸೊ ನೋಡೋಣ ಏನು ಮಾಡಿದ್ದೀನಿ ಅಂತ ಹಾಗೆ ಹೇಳಿ ಆಯಿತಾ. ಇದು ಆ್ಯಕ್ಚುಲಿ ನಂದು ಸೆಕೆಂಡ್ನೇ ಸ್ಪೀಚು. ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು, ನರ್ವಸ್ ಆಗ್ತಿತ್ತು. ಏನು ಮಾತಾಡೋದು ಅಂತ ನಾನು ಆ್ಯಕ್ಚುಲಿ ಏನೂ ಪ್ರಿಪೇರ್ ಆಗಿರಲಿಲ್ಲ, ಏನು ಮಾತಾಡೋದಂತ ಗೊತ್ತಿಲ್ಲ. ಬಟ್ ಆದರೂ ಒಂದು ಕಡೆ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಯಿತು, ಒಂದು 80% ಸ್ಯಾಟಿಸ್ಫೈ ಆಗಿದೆ. ಸೊ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲೆಲ್ಲರೂ ನನ್ನೇ ನೋಡ್ತಾ ಇರೋದ್ರಿಂದ ಏನು ಮಾತಾಡಬೇಕು ಅನ್ನೋ ಭಯಕ್ಕೆ ಸ್ವಲ್ಪ ಮಾತ್ರ ಮಾತಾಡಿ ಕಟ್ ಮಾಡಿದೆ ನಾನು. ಅಂದರೆ ಟೈಮ್ ಕೂಡ ಇರಲಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಬೇಗ ನನ್ನ ಸ್ಪೀಚ್ನ ಕಟ್ಔಟ್ ಮಾಡಿಬಿಟ್ಟೆ. ಸೊ ನನ್ನ ಸ್ಪೀಚ್ನ ನೋಡಿ, ನಾನು ಜಾಸ್ತಿ ಹೊತ್ತು ಸ್ಪೀಚ್ ಮಾತಾಡಿಲ್ಲ, ಸ್ವಲ್ಪ ಹೊತ್ತೇ ಮಾತಾಡಿರೋದು. ಸೊ ಹಾಗೆ ಎಲ್ಲ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಸ್ಪೀಚು 6 ಮಿನಿಟ್ಸ್ವರೆಗೂ ನಾನು ಮಾತಾಡಿದ್ದೀನಿ. ತುಂಬ ಲಾಂಗ್ ಆಗೋಗುತ್ತೆ ಅಂತೇಳಿ ತುಂಬ ಶಾರ್ಟಲ್ಲಿ ಇಲ್ಲಿ ನಾನು ಎಲ್ಲ ಸ್ವಲ್ಪ ಮಾತ್ರ ಮೇನ್ ಪಾಯಿಂಟ್ಸ್ ಮಾತ್ರ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಆಗಿ ನಾನು ಮಾತಾಡಿರೋಂಥ ಸ್ಪೀಚ್ನ ಹಾಕಿಲ್ಲ. ಸೊ ನಿಮ್ಗೆ ಏನಾದರೂ ಬೋರ್ ಹೊಡೆಯುತ್ತೆ ಅಂತೇಳಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ನೀವು ನೋಡ್ತಿರ್ಬೋದು ಅವಾಗಿಂದ ಲಾಂಚಿಂಗ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ. ಸೊ ಹಾಗೆ ಬ್ಯಾಕ್ ಡ್ರಾಪ್ ನೋಡ್ತಿರ್ಬೋದು, ನಮ್ದು ಇವಾಗ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಗಿರ್ಬೋದು, ಸ್ವರ್ಣ ಸಮೃದ್ಧಿ ಆಗಿರ್ಬೋದು, ಕ್ಯಾಟಗರೀಸ್ ಎಲ್ಲ ಆಡ್ ಆಗ್ತಾ ಇದೆ. ಸೊ ಅನಿಲ್ ಸರ್ ಯಾವಾಗೂ ಹೇಳ್ತಾ ಇದ್ರು ಯಾವಾಗಲೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡುವಂತ. ಸೊ ಇದನ್ನ ನಾನು ಗೋಲ್ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋಂಥ ಕ್ಯಾಟಗರೀಸ್ ಯಾವ್ದಾಗಿರುತ್ತೋ ಗೊತ್ತಿಲ್ಲ. ಇನ್ನು ಇದು ಕಂಪ್ನಿನ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅಂದಾಗ ನಾವು ಕೂಡ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತೀವಿ. ಅವಾಗ ಬರೋಂಥ ಯಾವ್ದಾದ್ರು ಒಂದು ಕ್ಯಾಟಗರಿಯಲ್ಲಿ ಹೆಡ್ ಆಗ್ಬೇಕು ಅನ್ನೋ ತುಂಬಾ ಆಸೆ ಇದೆ ಈ ಕಂಪ್ನಿಯಲ್ಲಿ. ಬಟ್
ಅದು ನಾನು ಖಂಡಿತವಾಗ್ಲೂ ರಚಿತಾ ಸರ್ ಹೇಳ್ದಂಗೆ ನಮ್ದೊಂದು ಮೈಂಡ್ ಸೆಟ್, ನಮ್ಮ ಒಂದು ಫೋಕಸ್ ಯಾವ ತರ ಇರಬೇಕು ಅಂದ್ರೆ ಯಾವಾಗಲೂ ದೊಡ್ಡ ಮಟ್ಟದಲ್ಲೇ ಯೋಚನೆ ಮಾಡಬೇಕು ಅಂತ ಎಲ್ಲ ಸೀನಿಯರ್ಸ್ ಕೂಡ ಹೇಳ್ತಾರೆ. ಅದೇ ತರ ನಾನು ಒಂದು ಗೋಲ್ ಸೆಟ್ ನ ಮಾಡ್ಕೊಂಡು ಈಗ ಒಂದು ಕ್ಯಾಟಗರಿಗೆ ಹೆಡ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ನಾನು ಇದೇ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಇದೇ ತರನೇ ನಾನೊಂದು ಗೋಲ್ಸ್ 20 ಗೋಲ್ಸ್ ನಾನು ಬರ್ದಿದ್ನೋ ಆ ಗೋಲ್ಸ್ ಎಲ್ಲನೂ ಕೂಡ ನಾನು ಸಕ್ಸಸ್ ನ ಮಾಡಿಸ್ತೀನಿ. ಅದ್ರ ಜೊತೆಗೆ ನನ್ನ ತಂಡದಲ್ಲಿ ಇರೋರ್ನ ಅವ್ರು ಏನೇನ್ ಕನ್ಸುಗಳನ್ನ ಕಟ್ಕೊಂಡ್ ಬಂದಿದ್ದಾರೆ ಆ ಕನ್ಸುಗಳನ್ನ ಎಲ್ಲನೂ ಕೂಡ ನಾನು ನನ್ಸ್ನ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾವೆಲ್ಲಾ ಸೀನಿಯರ್ಸ್ಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಸೊ ನಂದು ಇನ್ನೂ ಸ್ಪೀಚ್ ಆದಮೇಲೆ ಇನ್ನೂ ತುಂಬ ಜನ ಸ್ಪೀಚ್ ಇತ್ತು, ಬಟ್ ಅವ್ರು ಯಾರ್ದು ಆ್ಯಡ್ ಮಾಡಿಲ್ಲ. ಸೊ ಇದು ಸೆಕೆಂಡ್ ಒನ್ನು ಸ್ವರ್ಣ ಸಮೃದ್ಧಿ ಅಂತೇಳಿ ನಾವು ಲಾಂಚಿಂಗ್ ಮಾಡ್ತಾಯಿದ್ವಿ. ನಮ್ಮದೇ ಆದಂಥ ಓನು ಗೋಲ್ಡ್ ಶೋರೂಮ್ ಬರ್ತಾಯಿದೆ. ಸೊ ಅದು ಒಂದು ಲಾಂಚಿಂಗ್ ಪ್ರೋಗ್ರಾಮು. ಸೊ ಇದು ನೋಡ್ತಾ ನೋಡ್ತಾ ನಮಗೆ ಹೊಟ್ಟೆ ಹಶ್ವಾಗ್ತಿರೋ ಲಂಚ್ ಬ್ರೇಕ್ ಆಯಿತು, ಎಲ್ಲ ಲಂಚಿಗೆ ಹೊರಟ್ಬಿಟ್ವಿ. ಸೊ ಲಂಚ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿ ಫುಡ್ ಇತ್ತು. ಬಟ್ ಅಷ್ಟೊಂದಿತ್ತು, ಬಟ್ ನೋಡ್ರಿ ಯಾವುದು ತಿನ್ನೋಕ್ಕಾಗ್ತಿರ್ಲಿಲ್ಲ. ಓನ್ಲಿ ಚಿಕನ್ನು ಮತ್ತು ರೋಟಿ ಮಾತ್ರ ತೊಗೊಂಡಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಇದೆಲ್ಲ ನನ್ನ ಟೀಮ್ ಮೇಟ್ಸು. ಸೊ ಕೇಳೋಣ ಅವ್ರನ್ನ ಹೇಗಿತ್ತು. ಐಸ್ ಕ್ರೀಮು ಚೆನ್ನಾಯ್ತಾ? ಸೂಪರ್, ಎಂಜಾಯ್. ಸೊ ನಾವೇ ಎಲ್ಲ ಫಸ್ಟ್ ಬೇಗ ಬೇಗ ಊಟ ಮಾಡಿದ್ದು. ಸೊ ಎಲ್ಲ ಮತ್ತೆ ಅಗೇನ್ ಈಗ ಸೆಕೆಂಡ್ ಸ್ಟಾರ್ಟ್ ಆಗ್ತಾಯಿದೆ. ಹೋಗೋಣ ಅಂತೇಳಿ ಹೋಗ್ತಿದ್ವಿ. ನಮ್ಮ ಅಂಬಿಕಾ ಮ್ಯಾಮ್ ಸಿಕ್ಕಿದ್ರು, ನೋಡಿ ಬರ್ತಿದ್ದಾರೆ. ಸೊ ಆಲ್ರೆಡಿ ಊಟ ಆಯ್ತು ಇವಾಗ. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಅಂದರೆ ಒಂದೇ ಇವೆಂಟಲ್ಲಿ ಆಫ್ಟರ್ ಲಂಚ್ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಆ್ಯಕ್ಚುಲಿ ಫಸ್ಟ್ ನಾವೇ ಊಟ ಮಾಡ್ಕೊಂಡು ಬಂದಿರೋದು. ಮುಂಚೆಗೆ ಯಾರು ಇವರು ನಮ್ಮ ಕೆಂಪಮ್ಮ ಮ್ಯಾಮ್ ಅಂತ. ನಮ್ಮ ಕಂಪ್ನಿಯಲ್ಲಿ ಹೈಯೆಸ್ಟ್ ಇನ್ಕಮ್ ತೊಗೊಂಡಿರೋದಂದರೆ ಇವರೇ. 1,15,000 ಆ್ಯಂಡ್ ಅಬೋ ತೊಗೊಂಡಿದ್ದಾರೆ. ಏನಾದರೂ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಬೈ ಟಾಟಾ ಸಿ. ಈಗ ಹೇಳು. ಬಾರೋ ಅಪರೂಪದ ಮುಳ್ಳಂದಿ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ನಮ್ಮದು ಅಚೀವ್ಮೆಂಟ್ಸ್ ಆಗಿರ್ಬೋದು, ನಮ್ಮ ಟೀಮ್ ಅಚೀವ್ಮೆಂಟ್ಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಹಾಗೆ ಫಸ್ಟ್ ನನ್ನ ಟೀಮಲ್ಲಿ ಫಸ್ಟ್ ಅಚೀವ್ಮೆಂಟ್ ಮಾಡಿ ಸಿಲ್ವರ್ ಮೆಡಲ್ ಯಾರು ಇವರೆಲ್ಲ? ಸುದರ್ಶನ್ ಸರ್ ಅಂತ. ಎಲ್ಲ ವಿಶ್ ಮಾಡಿಬಿಡಿ ಕಮೆಂಟ್ ಬಾಕ್ಸಲ್ಲಿ, ಹಾಗೆ ಆಯ್ತಾ? ಸೊ ಇದು ನೆಕ್ಸ್ಟು ಸುದರ್ಶನ್ ಸರ್ಗೆ ಕೊಡ್ತೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ನೋಡೋಣ. ಆವಾಗಿಂದ ಕರಿತಾ ಇದ್ದೆ, ನೋಡಲ್ಲ ಅಂತ ಹೇಳ್ತಿದ್ರು. ಆದರೂ ಕೊನೆಗೂ ಫೈನಲಿ ಏನೋ ಒಂದು ಮಾಡಿ ಧೈರ್ಯ ಮಾಡಿ ನೋಡಿದ್ರು. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ. ಪಾಪ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನ ಅಂತ ಹೇಳಿ. ಸೊ ಆವಾಗಲೇ ನಾವು ಮಾರ್ನಿಂಗ್ ಬರಬೇಕಾದ್ರೆ ಕಾರಲ್ಲೆಲ್ಲ ನನ್ನನ್ನು ಆಡ್ಕೊಂಡಿದ್ರು, ಓ ಹೆಣ್ಮಗು ಅಂತೇಳಿ. ಸೊ ಇವಾಗ ನಾನು ಚೆನ್ನಾಗಿ ಆಡ್ಕೊಂಡೆ ಅಷ್ಟೇ. ಒಂಥರ ಸ್ಯಾಟಿಸ್ಫೈ ಆಯಿತು ನನಗಂತೂ. ಇಂಥ ಬಣ್ಣನ ಮಕ್ಕಳೇ ಜಾಸ್ತಿ ಆಗ್ಬಿಟ್ರಲ್ಲ. ಸೊ ನೆಕ್ಸ್ಟ್ ಇವಾಗ ನಾವು ಸಿಲ್ವರ್ ಮೆಡಲ್ ಅಚೀವ್ಮೆಂಟ್ಸ್ನೆಲ್ಲ ಸ್ಟೇಜ್ ಮೇಲೆ ಕರೀತಿದ್ದಾರೆ. ಸೊ ನಾನು ನನ್ನ ಟೀಮ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ awardee we have Asha from F4 branch. Everybody, let's give it up, guys. And up next, would like to welcome on stage Hanumanta from F4 branch. ಆಲ್ರೆಡಿ ನಾನು ಒಂದ್ಸರಿ ತೊಗೊಂಡಿದ್ದೆ, ಅಗೇನ್ ಇನ್ನೊಂದು ಸತಿ ಇವತ್ತು ಅಚೀವ್ಮೆಂಟ್ನ ಮಾಡಿ ತೊಗೊಂಡಿದ್ದೀನಿ. ಇದು ಒಂದು ಸೆಕೆಂಡ್ನೇ ಟೈಮ್ ನಾನು ತೊಗೊಳ್ತಾ ಇರೋದು. ಸೊ ಇವಾಗ ತೊಗೊಳ್ತಿರೋರೆಲ್ಲ ಬಂದು ನನ್ನ ಟೀಮು. ಸೊ ತುಂಬ ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡೋದಕ್ಕೆ, ಈ ಥರ ಅಚೀವರ್ ಆಗಿ ನೋಡಲಿಕ್ಕೆ. ಸೊ ತುಂಬ ಪ್ರೌಡ್ ಮೂಮೆಂಟ್ ಆಗುತ್ತೆ. ನನ್ನ ಟೀಮಲ್ಲೂ ಕೂಡ ಇಷ್ಟು ಜನ ಅಚೀವರ್ಸ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತೇಳಿ. ಸೊ ಫಸ್ಟ್ ಒನ್ ಬಂದು ನಮ್ರತ ಅಂತೇಳಿ, ಸೆಕೆಂಡ್ ಒನ್ ಬಂದು ಸುದರ್ಶನ್ ಅಂತೇಳಿ. Heartily congratulations, Sudarshan. And ಮುಂದಿನ ಹೆಸರು
ಮುಂದಿನ ವಿಜೇತರು ರಕ್ಷಿತಾ. ಹಾಗೆ ನನ್ನ ಟೀಮ್ ಎಲ್ಲರೂ ಕೂಡ ಸಿಲ್ವರ್ ಮೆಡಲ್ಸ್ನ ತೊಗೊಂಡ್ರು. ಇವ್ರು ಬಂದು ಲಾಸ್ಟ್ ರಕ್ಷಿತಾ ಅಂತೇಳಿ. ಸೊ ಅವರು ಕೂಡ ಸಿಲ್ವರ್ ಮೆಡಲ್ನ ತಗೊಳ್ತಾ ಇದ್ದಾರೆ. ಆ್ಯಂಡ್ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇವ್ರನ್ನೆಲ್ಲ ಕೂಡ ನಾನು ಅಚೀವ್ಮೆಂಟ್ನ ಮಾಡಿಸಿರೋದಕ್ಕೆ. ಇದೇ ಸಿಲ್ವರ್ ಮೆಡಲ್ಲು. ಸೊ ಹಾಗೆ ಈವ್ನಿಂಗ್ ಆಗೋಯಿತು. ಸೊ ಒಂದು ರೌಂಡ್ ಮೇಲೆ ಸ್ವಿಮ್ಮಿಂಗ್ ಫೂಲ್ ಇದೆ ಅಂತೇಳಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಇದು ಬಂದು 4th ಫ್ಲೋರಲ್ಲಿರೋದು. ವ್ಯೂವ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ವಾಯ್ಸ್ ಕೇಳಿಸಲ್ಲ ಇಲ್ಲಿ, ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು. ಹಾಗೆ ನೋಡಿ ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಇಲ್ಲಿ ಮಾತ್ರ. ಆಲ್ರೆಡಿ ನಮಗೆ ಈವ್ನಿಂಗ್ ಆಗೋಗಿದೆ, ಮನೆಗೆ ಬೇರೆ ಹೋಗಬೇಕು. ಸೊ ನಿಮಗೋಸ್ಕರ ಇದೊಂದು ವಿಡಿಯೋನ ನಾನು ಮಾಡ್ತಾ ಇರೋದು. ಸೊ ಎಲ್ಲರೂ ಕೂಡ ಲೈಕ್ ಮಾಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಆಲ್ರೆಡಿ ಮೋಡ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗೋಗಿದೆ, ಮೋಡ ಎಲ್ಲ ಮುಚ್ಕೊಂಡಿದೆ. ಸಕ್ಕದಾಗಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಆದರೂ ಬೇಗ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಸೊ ವಿಡಿಯೋನ ಶೂಟ್ ಮಾಡ್ತಿದ್ದೆ. ನನ್ನ ತಂಗಿಗಂತೂ ಫುಲ್ಲು ಟಾರ್ಚರ್ ಕೊಟ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದೆಯಲ್ಲ ಸ್ವಿಮ್ಮಿಂಗ್ ಫುಲ್ಲು, ಏನು ಸೈಕಾಗಿದೆ ಗುರು. 4th ಫ್ಲೋರಲ್ಲಿ ಇರೋದು. ನಿಂತ್ಕೊಂಡ್ರೆ ಪಕ್ಕದಲ್ಲಿ ಇರಲಿ ಇಸ್ಕಾನ್ ಟೆಂಪಲ್, ಓರಿಯನ್ ಮಾಲ್ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಬಟ್ ನನ್ನ ವಾಯ್ಸ್ ನಿಮ್ಗೆ ಯಾರಿಗೂ ಕೇಳಿಸಲ್ಲ, ಕ್ಲಾರಿಟಿ ಇರಲ್ಲ. ಅದಕ್ಕೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಬೇಗ ವ್ಲಾಗ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತೇಳಿ ನನ್ನ ತಂಗಿಗೆ ಹೇಳ್ತಿದ್ದೀನಿ. ಸೊ ಮೋಡ ನೋಡಿ ಯಾವ ಥರ ಎಷ್ಟು ಕಪ್ಪಾಗಿದೆ ಅಂತೇಳಿ. ಮಳೆ ಅಂತೂ ತುಂಬ ಹೆಂಗೆ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಹಾಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಮಳೆ ಅಂತೂ ಫುಲ್ಲು ಜೋರಾಗಿ ಬರುತ್ತೆ ಅಂತೇಳಿ ಬೇಗ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲೊಂದು ನೋಡ್ತಿದ್ದೀರಲ್ಲ ಲೈಟಿಂಗ್ಸ್, ಅಲ್ಲಿ ಮಾತ್ರ ತುಂಬ ಸಖತ್ತಾಗಿತ್ತು. ಸೊ ಮನೆಗೆ ಹೋಗೋಣ ಅಂತ ಬೇಗ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ಬೇಗ ನೋಡ್ಕೊಂಬಂದ್ರೆ ಕೆಳಗಡೆ ನೋಡ್ರೆ ಫುಲ್ಲು ಮಳೆ. ನೋಡ್ತಿದ್ದಾರಲ್ಲ ಹೆಂಗಿದೆ ನೋಡಿ, ಆ ಗಾಳಿ ಎಲ್ಲ ಹೆಂಗೆ ಬರ್ತದೆ. ಫುಲ್ಲು ಮಳೆ. ನಾವೆಲ್ಲ ಫುಲ್ಲು ಸ್ಟ್ರಕ್ ಆಗಿಬಿಟ್ಟಿದ್ವಿ ಹೆಬ್ಬಾಳ ಟ್ರಾಫಿಕ್ ಹತ್ರ ಅಂತೂ ಮನೆಗೆ ರೀಚ್ ಆಗೋಕ್ಕೆ ತುಂಬಾ ಲೇಟ್ ಆಗೋಗಿತ್ತು. ಸೊ ಇವ್ಳು ನನ್ನ ಸಿಸ್ಟರು ವ್ಲಾಗ ಅಂತ ಕೇಳ್ತಾ ಇದ್ಲು. ಅಂದಿದ್ದಕ್ಕೆ ಆಮೇಲೆ ಫೋರ್ಸ್ ಕೊಡ್ತಿದ್ದೆ. ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗೋಯಿತು. ತುಂಬ ಮಳೆ ಬಂತು. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ನಾನು ಇನ್ಕಂಪ್ಲೀಟ್ನ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಅದೇ ಥರ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ಒಂದು ನೋಟಿಫಿಕೇಷನ್ಸ್ ಬರುತ್ತೆ. ಆವಾಗ ನೀವು ವಾಚ್ ಮಾಡ್ಬೋದು. ಈಗ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಒಂದು ನೆಕ್ಸ್ಟ್ ವ್ಲಾಗ್ ಸಮೇತ ನಿಮ್ಮ ಮುಂದಿಗೆ ಬರ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.